टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಜೆಪಿ ಪಕ್ಷದಲ್ಲಿ ಹುಲಿ ಅಂತ ಯಾರು ಇಲ್ಲ. ಹುಲಿ ಎಂದವರನ್ನ ಕಾಡಿಗೆ ಕಳಿಸ್ಬಿಡ್ತಾರೆ. ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಇದು. ಯತ್ನಾಳ್ ಪರ ನಾವಿದ್ದೇವೆ ಅಂತ ಯಾರು ಹೇಳಬಾರದು, ಹೈಕಮಾಂಡ್ ನಿರ್ಧಾರವನ್ನ ಯಾರು ವಿರೋಧಿಸಬಾರದು ಹೀಗಂತ ಹೇಳಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಬಿಜೆಪಿಯಲ್ಲಿ ಹುಲಿ ಅಂತ ಯಾರಿಲ್ಲ, ಹುಲಿ ಅಂತ ಯಾರು ಹೇಳ್ತಾರೋ ಅವ್ರನ್ನ ಕಾಡಿಗೆ ಕಳಿಸ್ಬಿಡ್ತಾರೆ. ಯತ್ನಾಳ್ ಪರ ನಾವಿದ್ದೇವೆ ಅಂತ ಯಾರು ಹೇಳಬಾರದು, ಹೈಕಮಾಂಡ್ ನಿರ್ಧಾರವನ್ನ ಯಾರು ವಿರೋಧಿಸಬಾರದು ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಈ ಪಕ್ಷದಲ್ಲಿ ನಾವು 100ಕ್ಕೆ 100 ಹಿಂದುತ್ವವನ್ನ ಪರಿಪಾಲಿಸ್ತಕ್ಕಂಥವರೇ ಇರೋದು. ನಾನು ಮಾತ್ರ ಹಿಂದೂ ಹುಲಿ ಅಂತ ಯಾರು ಒಬ್ರು ಅಂದ್ಕೊಳ್ಬಾರ್ದು. ಎಲ್ಲರೂ ಹುಲಿಗಳು ಯಾರಿಲ್ಲ, ನಾವೆಲ್ಲ ಹುಲಿ ಅಂದ್ರೆ ಕಾಡಕ್ಕೆ ಕಳಿಸ್ಬಿಡ್ತಾರೆ. ಈಗ ಹುಲಿಗಳ ಗತಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ನಾವೆಲ್ಲರೂ ಸಹೋದರರು. ಈ ಪಕ್ಷ ಒಂದು ಸದುದ್ದೇಶಕ್ಕೆ ಕಟ್ಟಿರ್ತಕ್ಕಂಥದ್ದು. 1%, 2%, 3% ಹೀಗೆ ಬೆಳೆದು ಬರ್ತಿರ್ತಕ್ಕಂಥದ್ದು. ಈ ಪಕ್ಷದಲ್ಲಿ ನಾವು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ಸಂಪರ್ಕದಲ್ಲಿದ್ದಾರೆ. ರಾಮ್, ಹೌದು, ಯತ್ನಾಳ್ ಉಚ್ಚಾಟನೆ ಆಯಿತು, 6 ವರ್ಷ ಅವರು ಕೂಡ ಮೌನಕ್ಕೆ ಜಾರಿದ್ದಾರೆ. ಈ ಬೆನ್ನಲ್ಲೇ ಛಲವಾದಿ ನಾರಾಯಣಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ, ಹೆಬ್ಬಾರಾಗಿ STS ಹೆಸರನ್ನ ತಗೊಂಡಿದ್ದಾರೆ. ಯಾವ ಅರ್ಥದಲ್ಲಿ, ಯಾವ ಸಂದರ್ಭದಲ್ಲಿ ಅವರು ಹೇಳಿರೋದು, ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ ರಾಮ್? ಈಗಾಗಲೇ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಮಾಡಿದ ನಂತರ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯತ್ನಾಳ್ ಪರ ಪ್ರತಿಭಟನೆಗಳು ನಡೀತಾ ಇರುವಂತದ್ದು, ಮತ್ತೆ ನಾವು ನಿಮ್ಮ ಪರ ಇದ್ದೇವೆ ಅಂತ ಹೇಳಿ ಕೆಲವು ನಾಯಕರು ಹೇಳ್ತಾ ಇರುವಂತದ್ದು. ಈ ಒಂದು ಬೆಳವಣಿಗೆಗಳ ಬೆನ್ನಲ್ಲೇ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೈಸೂರಿನಲ್ಲಿ ನೀಡಿರುವಂತಹ ಹೇಳಿಕೆ ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ. ಅವ್ರು ಹೇಳ್ತಾ ಇರುವಂತದ್ದು, ಇನ್ನೂ ಸಾಕಷ್ಟು ಜನರು ಪಕ್ಷದಿಂದ ಹೋಗುವಂತದ್ದು ಆಗ್ತದೆ ಅನ್ನೋ ಒಂದು ಸುಳಿವನ್ನ ನೀಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಏನು ಸಾಕಷ್ಟು ಜನರಿಗೆ ಬಿಜೆಪಿ ಹೈಕಮಾಂಡ್ ನೋಟಿಸ್ ಅನ್ನ ನೀಡಿದೆ. ಶಾಸಕರಾದಂತಹ ಸೋಮಶೇಖರ್ ಇರ್ಬೋದು, ಶಿವರಾಮ್ ಹೆಬ್ಬಾರ್ ಇರ್ಬೋದು, ಈಗ ಸಾಕಷ್ಟು ಜನರಿಗೆ ನೋಟಿಸ್ ಅನ್ನ ನೀಡಿದ್ರು. ಇದುವರೆಗೂ ಏನು ಬಿಜೆಪಿ ಹೈಕಮಾಂಡ್ ಟೆಸ್ಟ್ ಪಂದ್ಯವನ್ನ ಆಡ್ತಾ ಇತ್ತು, ಇದೀಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿ ಒನ್ ಡೇ ಪಂದ್ಯವನ್ನ ಆಡ್ತಾ ಇದೆ. ಮುಂದೆ 2020 ಆಡಿ ನೆಕ್ಸ್ಟ್ ವಿಕೆಟ್ ಅವರದೇ ಪತನ ಆಗ್ತಿರೋ ಒಂದು ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನರು ಮೌನಕ್ಕೆ ಜಾರಿದಂತಹ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಇರುವಂತಹ ಹೇಳಿಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಮುಂದೆ ಹೈಕಮಾಂಡ್ ಇವರನ್ನು ಸಹ ಉಚ್ಚಾಟನೆ ಮಾಡುತ್ತಾ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಇದರ ಜೊತೆಗೆ ಏನು ಯತ್ನಾಳ್ ಜೊತೆಗೆ ನಾವಿದ್ದೇವೆ ಅಂತೇಳಿ ಕೆಲವರು ನಾಯಕರುಗಳು ಹೇಳಿದ್ರು, ಅವ್ರಿಗೂ ಸಹ ತಿರುಗೇಟು ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿರೋದನ್ನ ನಾವ್ಯಾರೂ ಪ್ರಶ್ನಿಸಬಾರ್ದು. ಯತ್ನಾಳ್ ಜೊತೆ ನಾವಿದ್ದೇವೆ, ನಾವು ನಿಮ್ ಜೊತೆಗಿದ್ದೇವೆ ಅನ್ನೋ ಮಾತನ್ನ ಯಾರೂ ಸಹ ಹೇಳಬಾರ್ದು ಅನ್ನೋ ಒಂದು ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಗೆ ಎಲ್ಲರೂ ಸಹ ಇಲ್ಲಿ ಹಿಂದೂ ಹುಲಿಗಳೇ ಆಗಿದ್ದಾರೆ, ಮತ್ತೆ ಹುಲಿಗಳಾಗಿ ನಾವು ಇಲ್ಲಿ ಇರೋದಕ್ಕಾಗೋದಿಲ್ಲ. ಹುಲಿಗಳನ್ನ ಈಗಾಗಲೇ ಕಾಡಿಗೆ ಕಳಿಸ್ಬಿಟ್ಟಿದ್ದಾರೆ. ಹುಲಿಯ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಉಚ್ಚಾಟನೆ ಆದ ಬಗ್ಗೆ ಅವರು ಒಂದು ಮಾತುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ಯಾರು ನಿಲ್ತಾರೆ ಅವ್ರಿಗೂ ಇದೇ ಪರಿಸ್ಥಿತಿ ಬರುತ್ತೆ ಅಂತ ಸೂಕ್ಷ್ಮವಾಗಿ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಮುಂದೆ ಅದು ಕೇವಲ ಟ್ರಯಲರ್ ಮಾತ್ರ, ಮುಂದೆ ಪಿಕ್ಚರ್ ಅಭಿ ಬಾಕಿ ಅನ್ನೋ ಒಂದು ಸುಳಿವನ್ನ ಈಗ ಛಲವಾದಿ ನಾರಾಯಣಸ್ವಾಮಿ ಅವರು ನೀಡಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ.